ನೋಡ್ಬೋದು ಸ್ನೇಹಿತರೆ, ಟೊಮೊಟೊ ಬಾತ್ ಹೆಸರು ಒಂದೇ ತರ ಆಗ್ಬೋದು, ಮಾಡೋ ರೀತಿ ನೂರಾರು ತರಗಳಿವೆ. ಆದ್ರೆ ಇದು ನಮ್ಮ ಹೋಟೆಲ್ ಸ್ಟೈಲಿನಲ್ಲಿ ನಾವು ಟೊಮೊಟೊ ಬಾತ್ ಮಾಡೋದ ತೋರಿಸಿದ್ದೇವೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮಾಡ್ತಾ ಇದ್ದೇವೆ ಟೊಮೊಟೊ ಬಾತ್. ಈಗ ನಮ್ಗೆ ಟೊಮೊಟೊ ಬಾತ್ಗೆ ಬೇಕಾಗಿರೋ ಸಾಮಗ್ರಿಗಳು ಮತ್ತೆ ಏನೇನ್ ಹಾಕ್ತಿವಿ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಈಗ ನಾವು 1 ಲೀಟರ್ ಆಯಿಲ್ ಹಾಕ್ತಾ ಇದೀವಿ. 5 ಕೆಜಿ ಬಾತ್ಗೆ 1 ಲೀಟರ್ ಎಣ್ಣೆ ಹಾಕ್ಬೇಕು. ಯಾವ್ದೇ ಕಾರಣಕ್ಕೂ 1 ಲೀಟರ್ ಪ್ಯಾಕೆಟ್ ಅಲ್ಲಿ 1 ಲೀಟರ್ ಎಣ್ಣೆ ಬರಲ್ಲ, ಅದರಿಂದ ಇನ್ನೊಂದ್ ಸ್ವಲ್ಪ ಆಯಿಲ್ ನಾವು ಆಡ್ ಮಾಡ್ಕೊಳ್ತಾ ಇದ್ದೀವಿ. ಐದು ಕೆಜಿಗೆ ಟೋಟಲ್ 1 ಲೀಟರ್ ಆಯಿಲ್ ಹಾಕ್ಬೇಕು. ನೋಡಿ ಸ್ನೇಹಿತರೆ, ಈಗ ನಾವು 5 ಕೆಜಿ ಬಾತ್ಗೆ 1.5 ಕೆಜಿ ಈರುಳ್ಳಿ ಹಾಕ್ತಾ ಇದ್ದೇವೆ. ಅದಾದ ಕುರ್ಚಿ ಎಲೆ ಚೆನ್ನಾಗಿ ತಿರುಗಬೇಕು. ಆಗುವಂತ ಸ್ಪೈಸಸ್ಗಳು ನೋಡ್ಬೋದು ನೀವು, ಏಲಕ್ಕಿ, ಚಕ್ಕೆ, ಲವಂಗ, ಕಲ್ಲು, ಮತ್ತೆ ನಾವು ಇದಕ್ಕೆ ಅನಾನಸ್ ಹೂವನ್ನ ಯೂಸ್ ಮಾಡ್ತಾ ಇದೀವಿ. ಸ್ಪೈಸಸ್ ನೀವು ಯಾವ್ದಿರುತ್ತೆ ಅದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಟೊಮೊಟೊ ಬಾತ್ಗೆ ನಮ್ಮಲ್ಲಿ ಯೂಸ್ ಮಾಡೋದು ನಾವು ಹಾಕ್ತಾ ಇದೀವಿ. ಇದನ್ನ ನಾವು ತುಂಬಾನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತದೆ. ತುಂಬಾನೇ ಬ್ರೌನ್ ಕಲರ್, ಗೋಲ್ಡ್ ಕಲರ್ ಬರುವ ಲೆಕ್ಕಾಚಾರವಾಗಿ ಇದನ್ನ ನಾವು ಫ್ರೈ ಮಾಡ್ಕೋಬೇಕು. ಟೊಮೊಟೊ ಬಾತ್ ಆಗಿರೋದ್ರಿಂದ ಚೆನ್ನಾಗಿ ತರ ಆದಷ್ಟು ಅಡುಗೆ ಮಾಡ್ಬೇಕಾದ್ರೆ ಒಲೆ ಮುಂದೆನೆ ಇದ್ದು ಮಾಡಿ, ಆ ಕಡೆ ಎಲ್ಲೂ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನೀರು ಹೋಗುವ ಸಮಯ ತುಂಬಾನೇ ಹತ್ರದಲ್ಲಿರುತ್ತೆ. ನೋಡಿ, ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಮಾತ್ರ ಈ ತರ ಕಡ್ಡಿ ಪೀಸೆ ಹೊಡಿಬೇಕು ನೋಡಿ. ಈ ತರ ಹಾಕಿದ್ರೆ ತುಂಬಾನೇ ಬೇಗ ಗೋಲ್ಡ್ ಕಲರ್ ಬೇಗ ಬರುತ್ತೆ, ಚೆನ್ನಾಗಿ ಫ್ರೈ ಆಗುತ್ತೆ. ಗೋಲ್ಡ್ ಕಲರ್ ಬರ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಈರುಳ್ಳಿನ ಯಾರು ತುಂಬಾನೇ ಚೆನ್ನಾಗಿ ಫ್ರೈ ಮಾಡಲ್ಲ, ಆದ್ರೆ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ನಿಮ್ಗೆ ಬಾತ್ಗಳು ತುಂಬಾ ಟೇಸ್ಟ್ ಬರುತ್ತೆ. ಬಾತ್ ಆಗ್ಬೋದು, ಬಿರಿಯಾನಿ ಆಗ್ಬೋದು, ತುಂಬಾ ಟೇಸ್ಟ್ ಬರುತ್ತೆ. ನೋಡಿ ಸ್ನೇಹಿತರೆ, ಈಗ ಗೋಲ್ಡ್ ಕಲರ್ ಬಂದಿದೆ, ಇಲ್ಲ ಬ್ರೌನ್ ಕಲರ್ ಬಂದಿದೆ. ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀವಿ. ಈಗ ನಾವು ಅದು ಬ್ರೌನ್ ಕಲರ್ ಬಂದಿದೆ, ನಾವು ಟೊಮೊಟೊ ಹಾಕಲ್ಲ. ಫಸ್ಟ್ ಆಫ್ ಆಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ. ನಾವು ಪೇಸ್ಟ್ ಮಾಡಿರೋದು ಶುಂಠಿ ಮತ್ತೆ ಬೆಳ್ಳುಳ್ಳಿ ಎರಡೇ ಐಟಮ್. ನಾವು ಹಸಿಮೆಣಸಿನಕಾಯಿ ಇದಕ್ಕೆ ಯೂಸ್ ಮಾಡಲ್ಲ ಟೊಮೊಟೊ ಬಾತ್ಗೆ, ಯಾಕಂದ್ರೆ ನಾವು ಚಿಲ್ಲಿ ಪೌಡರ್ ಹಾಕ್ತೀವಲ್ವಾ, ಅದೇ ಕೂಡ ಕಲರ್ ಬರುತ್ತೆ. ಈಗ ನಾವೇನಾದ್ರು ಹಸಿಮೆಣಸಿನಕಾಯಿ ಇದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಹೆವಿ ಸ್ಪೈಸಿ ಜಾಸ್ತಿ ಬಂದ್ಬಿಡುತ್ತೆ, ಖಾರ ಬಂದ್ರೆ ತಿನ್ನಕ್ ಆಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ತುಂಬಾನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸುಮಾರು 5 ಕೆಜಿ ಬಾತ್ಗೆ ನಾವು 2 ಕೆಜಿ ಟೊಮೊಟೊನ ಬಳಸ್ತಾ ಇದ್ದೀವಿ. ಆನಂತರ ಈಗ ಟೊಮೊಟೊ ಹಾಕಿ ಇಟ್ಕೊನ ರುಚಿ ಹಾಕಿ. ಈಗ ನಾವು ಹಳ್ಳುಪ್ಪು ಯೂಸ್ ಮಾಡ್ತಾ ಇದ್ದೀವಿ. ಈಗ ನಾವು ಮೊದಲೇ ಹೇಳಿದಾಗೆ ನಾವು 5 ಕೆಜಿಗೆ 6 ಹಿಡಿ ಉಪ್ಪು ಹಾಕ್ತಾ ಇದ್ದೀವಿ. 1 2 3 4 5 6 ಹಿಡಿ ಹಾಕಿದ್ದೀವಿ. ನಿಮ್ಗೆ ರುಚಿ ಗೊತ್ತಾಗಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಕಡಿಮೆನೆ ಹಾಕೊಂಡು ಮತ್ತೊಮ್ಮೆ ಚೆಕ್ ಮಾಡಿ ಹಾಕೊಳ್ಳಿ. ಆನಂತರ ನಾವು ಆಲ್ರೆಡಿ ಕಟ್ ಮಾಡಿ ಮಡಗಿರುವಂತ ಕೊತ್ತಂಬರಿ ಸೊಪ್ಪು, ಪುದೀನ ಈಗ ಹಾಕ್ತಾ ಇದೀವಿ ನಾವು. ಐದು ಕೆಜಿಗೆ ಒಂದು ಸಣ್ಣ ಮೀಡಿಯಂ ಕಟ್ ಆದಂತ 2 ಕಟ್ಟು ಸೊಪ್ಪು ತಗೊಂಡಿದೀವಿ. ಕೊತ್ತಂಬರಿ, ಪುದೀನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಹಾಕಿದ್ಮೇಲೆ 1/2 ಲೀಟರ್ ಮೊಸರನ್ನ ಆಡ್ ಮಾಡ್ಕೊಳ್ತಾ ಇದ್ದೇವೆ, ಚೆನ್ನಾಗಿ ಬೇಯಲಿ ಅಂತ. ನಾವು ಇನ್ನೂ ಚಿಲ್ಲಿ ಪೌಡರ್ ಅಷ್ಟು ಪುಡಿ ಏನು ಹಾಕಿಲ್ಲ, ಇದು ಸ್ವಲ್ಪ ಬಾಯಲ್ ಆಗ್ಲಿ ಆಮೇಲೆ ಹಾಕೋಣ. ನೋಡಿ, ಆಲೆ ಗ್ರೇವಿ ಟೈಪ್ ಆಗಿದೆ. ಯಾಕೆ ಮೊಸರು ಹಾಕ್ಬೇಕು ಅಂತಂದ್ರೆ ಈ ತರ ಗ್ರೇವಿ ಟೈಪ್ ಆಗ್ಬೇಕು, ಇಲ್ಲಾಂದ್ರೆ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಏನಾಗುತ್ತೆ ಅಂತಂದ್ರೆ ಅಂಡು ಹಿಡಿಯುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಮೊಸರು ಆಡ್ ಮಾಡಿ ಈ ತರ ಬೇಯಕ್ ಬಿಡ್ತೀವಿ. ಒಂದು 5 ನಿಮಿಷ ಬೇಯಲಿ, ಆನಂತರ ನಮ್ದು ಪೌಡರ್ಗಳು ಹಾಕೋಣ. ನೋಡಿ ಸ್ನೇಹಿತರೆ, ಈಗ ಆಲ್ಮೋಸ್ಟ್ ಅಲ್ಲಿ ಅದು ಎಣ್ಣೆ ಜಿಡ್ಡು ಬಿಡಕ್ ಶುರು ಆಗಿದೆ.
ನಾವ್ ಈ ಸಮಯದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅರ್ಶಿಣ ಪುಡಿ, ಯಾವ್ದೇ ನಾವು ಜಾಸ್ತಿ ಆದಂತ ಮಸಾಲೆಗಳು ಹಾಕಲ್ಲ. ನೋಡಿದ್ರಲ್ಲ ಆಗ್ಲೇ ಎಲ್ಲಾರು ಸುಮಾರು ಜನ ಕಾಯಿ ಹಾಕ್ತಾರೆ, ಎಲ್ಲ ಸುಮಾರು ಐಟಮ್ಗಳು ಹಾಕ್ತಾರೆ. ಈಗ ನಾವ್ ಎರಡು ಚಿಕ್ಕ ಸ್ಪೂನ್ ಅಲ್ಲಿ 2 ಸ್ಪೂನ್ ಅರ್ಶಿಣ ಪುಡಿ ಹಾಕಿದ್ದೇವೆ. ಯಾಕೆಂತಂದ್ರೆ ನಾವು ಮಾಡ್ತಾ ಇರೋದು ಟೊಮೊಟೊ ಬಾತು, ರೆಡ್ ಕಲರ್ ಬರುತ್ತೆ ನಮ್ದು ಟೊಮೊಟೊ ಬಾತು. ನೋಡ್ಬೋದು ಯಾವ್ದೇ ಕಲರ್ ಬಳಸ್ತಾರೆ, ಯಾವ ರೀತಿ ರೆಡ್ ಕಲರ್ ಬರುತ್ತೆ ಗೊತ್ತಾ. ನಾವು ಬೆಡಗೆ ಪುಡಿ ಮತ್ತೆ ಚಿಲ್ಲಿ ಪೌಡರ್ ಎರಡು ಕೂಡ ಮಿಕ್ಸ್ ಮಾಡಿ ಹಾಕ್ತಿವಿ. ಸ್ನೇಹಿತರೆ, ಈಗ ನಾವು ಗರಂ ಮಸಾಲೆ ಮತ್ತೆ ಬೆಡಗೆ ಪುಡಿ ಮತ್ತೆ ಚಿಲ್ಲಿ ಪೌಡರ್, ಧನಿಯಾ ಪುಡಿ ತಗೊಂಡಿದ್ದೀವಿ. ಈಗ ನೋಡಿ, ನಮ್ದೇ ಹೋಮ್ ಮೇಡ್ ಮಾಡಿರುವಂತ ಗರಂ ಮಸಾಲೆ ಇದು. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸು ಪ್ರತಿಯೊಂದು ಮಸಾಲೆ ಬರೋದು ನಾವು ಪೌಡರ್ ಮಾಡಿ ಮಡಿಕೊಂಡಿದ್ದೀವಿ. ಧನಿಯಾ ಪುಡಿ ಹಾಕೊಂಡಿದ್ದೀವಿ 100 ಗ್ರಾಮ್ ಅಷ್ಟು, ಒಂದು 200 ಗ್ರಾಮ್ ಅಷ್ಟು. ಟೋಟಲ್ ಅದು 200 ಗ್ರಾಮ್ ಇದೆ. ಬೆಡಗೆ ಪುಡಿ ಮತ್ತೆ ಚಿಲ್ಲಿ ಪೌಡರ್ 100 ಗ್ರಾಮ್ ಮಿಕ್ಸ್ ಇದೆ. ಯಾಕಂದ್ರೆ ಸ್ಪೈಸಿ ಬರಬೇಕು ಕೂಡ ಕಲರ್ ಬರಬೇಕು ಅಂತಂದ್ರೆ ನಾವು ಯಾವ್ದೇ ಕಲರ್ ಯೂಸ್ ಮಾಡೋದ ಕಾರಣ ನಾವು ಬೆಡಗೆ ಪುಡಿನೇ ಯೂಸ್ ಮಾಡ್ತೀವಿ. ನೀವು ಆದಷ್ಟು ಬೆಡಗೆ ಪುಡಿ ಮತ್ತೆ ಚಿಲ್ಲಿ ಪೌಡರ್ ಯೂಸ್ ಮಾಡಿ, ಅದೇ ತುಂಬಾನೇ ಕಲರ್ ಬರುತ್ತೆ. ಯಾವ ರೀತಿ ಬರುತ್ತೆ ಅನ್ನೋದು ಕೊನೆಯಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ನಿಮ್ಗೆ. ನೋಡಿ, ಈಗ ಹಾಕ್ತಾ ಇದೀವಿ. ಈಗ ಎಣ್ಣೆ ಜಿಡ್ ಬಿಟ್ಟ ಮೇಲೆ ಹಾಕಿದ್ರೆ ಅದು ಎಣ್ಣೆ ಅಂಶ ತುಂಬಾನೇ ಕಲರ್ ಅದೇ ಕೊಡುತ್ತೆ. ಸಾಕು, ನ್ಯಾಚುರಲ್ ಅಡಿಗೆ ನಾವು ಮಾಡಿ, ಎಲ್ಲ ನಾಟಿ ಸ್ಟೈಲ್ ಅಂತೀರಲ್ವಾ, ಪದಾರ್ಥಗಳು ನಮ್ಮಲ್ಲೇ ಇದೆ, ನಾವು ಅದನ್ನೇ ಬಳಸ್ಕೊಳ್ಬೇಕು. ನೋಡಿ, ಗಾಳಿ ಹಾಕಿ ತಿರುಗಿ ಶುರು ಮಾಡಿದೀವಿ. ಎಷ್ಟೋ ನಮ್ಮ ಸ್ನೇಹಿತರುಗಳು ನೋಡಿದೀನಿ, ನಾನು ಎಷ್ಟೋ ವಿಡಿಯೋಗಳು ನೋಡಿದೀನಿ, ಟೊಮೊಟೊ ಬಾತ್ಗೆ ಕಲರ್ ಹಾಕಿ ಅದು ಕಲರ್ ಬರ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ನಾವು ಮಾಡಿದೀವಿ ಅಲ್ವಾ, ನೋಡ್ಬೋದು ಎಷ್ಟು ತುಂಬಾ ಚೆನ್ನಾಗಿ ಕಲರ್ ಕಾಣ್ತಾ ಇದೆ. ಕಲರ್ಫುಲ್ ಆಗಿ ಕಾಣ್ತಾ ಇದೆ, ಕಲರ್ ಆಗು ಕಾಣ್ತಿದೆ, ಕಲರ್ಫುಲ್ ಆಗು ಕಾಣ್ತಿದೆ. ಈಗೇನಿಲ್ಲ, ಮತ್ತೊಂದು 5 ನಿಮಿಷ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ನೇಹಿತರೆ, ನಿಮ್ಗೆ ಇನ್ನೊಂದು ಡೌಟ್ ಇರ್ಬೋದು, ನೀರು ನೀವು ಬಿಸಿನೀರಾರು ಹಾಕೊಳ್ಳಿ, ತಣ್ಣೀರಾರು ಹಾಕೊಳ್ಳಿ, ಅಳತೆ ಕರೆಕ್ಟ್ ಆಗಿರ್ಬೇಕು ಅಷ್ಟೇ. ನಾವು ಯಾವ್ದೇ ಕಾರಣಕ್ಕೂ ನಾವು ನೀರ್ ಹಾಕ್ಬೇಕಾದ್ರೂ ಅಷ್ಟೇ, ದೊಡ್ಡ ಅಡಿಗೆಗಳು ಅಷ್ಟೇ ಮೆಜರ್ಮೆಂಟ್ ಇರುತ್ತೆ ನಮ್ದು. ಈಗ ನಾವು ಬಕೆಟ್ ಅಲ್ಲಿ ಒಂದು ಅಳತೆ ಮಾಡ್ಕೊಂಡಿರ್ತೀವಿ, ರೈಸ್ ನ ಆ ಲೆಕ್ಕಾಚಾರ ಹಾಕ್ತಿವಿ. ಈಗ ನಾವು ಹೋಟ್ಲಲ್ಲಿ ಮಾಡೋದ್ರಿಂದ ಲೀಟರ್ ಲೆಕ್ಕ ಇಲ್ಲ ಕೆಜಿ ಲೆಕ್ಕದಲ್ಲಿ ಯೂಸ್ ಮಾಡೋದ್ರಿಂದ ನಾವು ನಮ್ಗೊಂದು ಅಂದಾಜು ಗೊತ್ತಿರುತ್ತೆ. ಯಾವ ರೀತಿ ಹಾಕ್ತಿವಿ ಅನ್ನೋದು ಕೂಡ ನೋಡ್ಬೋದು. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ತುಂಬಾನೇ ಅನ್ನ ಉದುರಾಗಿ ಬಂದಿದೆ, ನೋಡಿದ್ರಲ್ಲ ನೀವು. ಆಯ್ತು ಸ್ನೇಹಿತರೆ, ಈಗ ನಾವು ಟೋಟಲ್ 5 ಕೆಜಿ ಇಲ್ಲ 6 ಲೀಟರ್, ನಾವು ಲೀಟರ್ ಅಳತೆ ಮಾಡ್ಕೊಂಡಿದೀವಿ. 6 ಲೀಟರ್ 5 ಕೆಜಿ ಮುಂದೆ ಬರುತ್ತೆ. ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಕ್ಕಿನ ತೊಳೆದು ನೆನೆ ಹಾಕಿದೀವಿ. ಅದಕ್ಕೋಸ್ಕರ ಬಾತುಗ್ ಮಾತ್ರ ನಾವು ಅಂದ್ರೆ 1:2 ಅಂತಂದ್ರೆ ಈಗ ನೋಡಿ ಸ್ನೇಹಿತರೆ, ನಾವು ತಣ್ಣೀರ್ ಹಾಕಿದೀವಿ. ನೀವು ತಣ್ಣೀರ್ ಹಾಕ್ಬೋದು, ಬಿಸಿನೀರ್ ಹಾಕ್ಬೋದು. 1:2 ಅಂತಂದ್ರೆ ನಾವು 6ಕ್ಕೆ 6 ಅಂದ್ರೆ 12 ಲೀಟರ್ ನೀರ್ ಹಾಕ್ತಿವಿ. ಅಂತಂದ್ರೆ ನಾವು ಡೈರೆಕ್ಟ್ ಅಕ್ಕಿನ ಹಾಕ್ದಾಗ 6ಕ್ಕೆ 6 12 ನೀರ್ ಹಾಕ್ತಿವಿ. ಆದ್ರೆ ಕೆಂಗಲ್ ದಮ್ ಕಟ್ತೀವೋ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ನಾವ್ ಈಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ 6ಕ್ಕೆ 11 ಲೀಟರ್ ಅಂತಂದ್ರೆ 1 ಲೀಟರ್ ತುಂಬಾನೇ ಕಡಿಮೆ ಮಾಡಿದೀವಿ. ಯಾಕಂದ್ರೆ ನಾವು ಅಕ್ಕಿನ ಆಲ್ರೆಡಿ ತೊಳೆದು ನೆನೆ ಹಾಕಿದೀವಿ. ಅದನ್ನ ನಾವು ಡೈರೆಕ್ಟ್ ಹಾಕ್ದಾಗ ಏನಾಗುತ್ತೆ, ಅದ್ರಲ್ಲಿ ಅಕ್ಕಿ ನೀರಾಂಶ ಇಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ನಾವ್ ಏನ್ ಮಾಡಿದೀವಿ ಅಂತಂದ್ರೆ 6 ಲೀಟರ್ ಅಕ್ಕಿಗೆ 11 ಲೀಟರ್ ನೀರ್ ಹಾಕ್ತಾ ಇದೀವಿ. ಈಗ ನೋಡ್ಬೋದು, ಈಗ ನಾವು ನೀರ್ ಹಾಕಿದೀವಿ, ತುಂಬಾ ಚೆನ್ನಾಗಿ ಮಳ್ಳದ ಮೇಲೆ ನಾವು ಡೈರೆಕ್ಟ್ ಅಕ್ಕಿ ಹಾಕ್ತಿವಿ. ಯಾಕಂತಂದ್ರೆ ಈಗ ನಾವು ದೊಡ್ಡ ಅಡಿಗೆ ಮಾಡ್ಬೇಕಾದ್ರೆ ಅಕ್ಕಿ ನೆನೆ ಹಾಕ್ಬೇಕಾಗಲ್ಲ. ಯಾಕಂದ್ರೆ ನಾವು ಮಾಡ್ತೀವಿ ಕ್ವಿಂಟಲ್ ಗಟ್ಟೆ ಮಾಡ್ತಾ ಇರ್ತೀವಿ, 50 ಕೆಜಿ 1 ಕ್ವಿಂಟಲ್ 2 ಕ್ವಿಂಟಲ್ ಮಾಡ್ತೀವಿ, ಆಗ ಆಗಲ್ಲ, ಡೈರೆಕ್ಟ್ ಮಾಡ್ತೀವಿ. ಆದ್ರೆ ಹೋಟ್ಲಲ್ಲಿ ಮಾಡ್ಬೇಕಾದ್ರೆ ಏನಪ್ಪಾ ದಪ್ಪಕ್ಕಿ ಹಾಕಿದೀಯೋ ಸಣ್ಣಕ್ಕಿ ಹಾಕಿದೀಯೋ, ಈ ತರ ದಪ್ಪಕ್ಕಿ ಹಾಕಿ ನಮ್ಗೆ ಬಾತ್ ಕೊಟ್ಟಿದೀಯಲ್ಲ ಅಂತ ಕೇಳ್ತಾರಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸ್ವಲ್ಪ ತೊಳೆದು ನೆನೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಸಣ್ಣದಾಗಿ ಬರುತ್ತೆ. ನೋಡ್ಬೋದು, ಕೊನೆಯಲ್ಲಿ ನಿಮ್ಗೆ ತೋರ್ಸ್ಕೊಡ್ತೀವಿ. ಈಗ ಸದ್ಯ ಹಾಕಿದ್ರು ಮಳ್ಳೆ ಒಂದು 10 ನಿಮಿಷ ಅವಕಾಶ ಟೈಮ್ ಕೊಡೋಣ. ಸದ್ಯ ವೇಟ್ ಮಾಡಿ. ನೋಡಿ ಸ್ನೇಹಿತರೆ, ಈ ರೀತಿ ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ನೀವು ಅಕ್ಕಿನ ಹಾಕ್ಬೇಕು. ನೋಡಿ ಸ್ನೇಹಿತರೆ, ಈಗ ನಾವು ಅಕ್ಕಿ ಹಾಕ್ತಾ ಇದೀವಿ. ಆಲ್ರೆಡಿ ತೊಳೆದು ನೆನೆ ಹಾಕಿರೋ ಅಕ್ಕಿನ ಹಾಕ್ತಾ ಇದೀವಿ. ಬಿರಿಯಾನಿಗೆ ಮಾತ್ರ ನೀರು ಕಡಿಮೆ ಹಾಕ್ಬೇಕಾಗಿತ್ತು, ಅವ್ರ ಬಾತ್ ಯಾವ್ದೇ ಕಣಕ್ಕೂ ಕಡಿಮೆ ಹಾಕಕ್ ಹೋಗ್ಬೇಡಿ, ಸರಿನಾ? ನೋಡಿ ಸ್ನೇಹಿತರೆ, ಈಗ ನಾವು ಅಕ್ಕಿ ಹಾಕಿ ಅದಕ್ಕೂ ಸ್ವಲ್ಪ ತಿರುಗಿಸ್ತಾ ಇದೀವಿ. ಎಷ್ಟು ಮಾಡ್ಬೇಕಾದ ಕೆಲಸ ಅಷ್ಟು. ಅಕ್ಕಿ ಹಾಕಿದ್ಮೇಲೆ ತಿರುಗಿಸಿಲ್ಲ ಅಂದ್ರೆ ತಳ ಹಿಡಿತದೆ, ಸಂಭವ ಏನಲ್ಲ, ತಳನೇ ಹಿಡಿತದೆ ಅಕ್ಕಿ ಹಾಕಿ ತಿರುಗಿಸಿಲ್ಲ ಅಂತಂದ್ರೆ. ಬೆನಿಫಿಟ್ ಏನಂತಂದ್ರೆ ನಾವು ನೆನೆ ಹಾಕಿರೋದ್ರಿಂದ ಅಷ್ಟು ತಳ ಹಿಡಿಯಕ್ ಹೋಗಲ್ಲ, ಆದ್ರೂ ತಿರುಗಿಸ್ಬೇಕು. ನಿಂಬೆಣ್ಣ ಈಗ ಟೋಟಲ್ 2 ನಿಂಬೆಣ್ಣ ಹಿಂಡ್ಕೊಳ್ಳಿ. ಸುಮ್ಮನೆ ಗ್ಯಾಸ್ಟ್ರಿಕ್ ಆಗ್ಬಾರ್ದು ಅಂದ್ರೆ
ನೋಡಿ ಸ್ನೇಹಿತರೆ, ಈಗ ನಿಂಬೆಹಣ್ಣು ರಸನ ಹಾಕ್ತಾ ಇದೀವಿ. ಯಾಕೆಂದ್ರೆ ಉಪ್ಪು, ಹುಳಿ, ಖಾರ ಯಾವ್ದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು, ಪ್ರತಿಯೊಂದು ಇರಬೇಕು. ನೋಡಿ ಸ್ನೇಹಿತರೆ, ಇವತ್ತು ನಮ್ ಬೋಗೇಣವ್ರು ಬಂದವ್ರ. ಬಾ ತಿರುಗಿ ಹೋತ್ರ ಇದು ರೆಡಿ ಇಲ್ಲ, ಬರಗಿ ಬಗ್ಗೆ ಇಡಾರ ಮೇಲೆ. ನೋಡಿ ಸ್ನೇಹಿತರೆ, ಈ ಸಮಯದಲ್ಲಿ ನೀವು ಏನಾದ್ರು ನಿಮ್ಗೆ ರುಚಿ ಉಪ್ಪು ಹಾಕಿರೋದು ಗೊತ್ತಾಗಿಲ್ಲ ಅಂತಂದ್ರೆ ಚೆಕ್ ಮಾಡ್ಕೊಬಿಡಿ. ರೈಸ್ ಒಂದ್ 70% ಬಂದ್ಮೇಲೆ ಹಣ್ಣು ಕೂಡ ಹಾಕಿರೋದ್ರಿಂದ ಅದು ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಕೂಡ ಉಪ್ಪು, ಹುಳಿ, ಖಾರ ಅದನ್ನ ಸರಿ ಮಾಡ್ಕೊಳುತ್ತೆ. ಈಗ ನೋಡ್ಬೋದು ಸ್ನೇಹಿತರೆ, ಆಲ್ಮೋಸ್ಟ್ 80% ಆಗಿದೆ. ಈಗ ನಾವು ಇದನ್ನ ದಮ್ ಕಟ್ಟೋಣ. ನೋಡಿ ಸ್ನೇಹಿತರೆ, ಈಗ ನಾವು ಇದು ದಮ್ ಕಟ್ಟಿದೀವಿ. ಯಾವ್ದಾದ್ರು ಒಂದು ಭಾರವಾದಂತ ಪದಾರ್ಥವನ್ನ ಅದ್ರ ಮೇಲೆ ಇಡಿ. ಬಿಸಿನೀರ್ ಹಾಕೋದು, ನೀವು ಏನ್ ಬೇಕಾದ್ರೂ ಹಾಕೊಳ್ಳಿ. ಈಗ ಉರಿ ಈಗ ನೋಡಿ ಕೆಳಗಡೆ ಮತ್ತೆ ಈಗ ಉರಿನ ಹಾಕ್ತಾ ಇದೀವಿ ದಮ್ ಕಟ್ಟಕ್ಕೆ. ನೋಡಿ, ಸ್ವಲ್ಪ ಹೈ ಫ್ಲೇಮ್ ಮಾಡಿ ಮತ್ತೆ ಲೋ ಫ್ಲೇಮ್ ಮಾಡ್ಬಿಡಿ. ನೋಡ್ಬೋದು ಸ್ನೇಹಿತರೆ, ನೀವು ಈಗ ಹೈ ಫ್ಲೇಮ್ ಮಾಡಿದೀನಿ. ಒಂದು 30 ಸೆಕೆಂಡ್ ಇಲ್ಲ 1 ನಿಮಿಷಗಳ ಕಾಲ ಹೈ ಫ್ಲೇಮ್ ಮಾಡಲು ಇಟ್ಟಿರ್ತೀನಿ ನಾನು. ಲೋ ಫ್ಲೇಮ್ ಇಡ್ತೀನಿ. ನೋಡಿ, ಈ ತರ ತುಂಬಾ ಲೋ ಫ್ಲೇಮ್ ಇಟ್ಟು ಒಂದು 5 ನಿಮಿಷ ಬಿಟ್ಬಿಡಿ ಈ ತರ. ಆಮೇಲೆ 5 ನಿಮಿಷ ಆದ್ಮೇಲೆ ಆಫ್ ಮಾಡ್ಕೊಳ್ಳಿ. 15ರಿಂದ 20 ನಿಮಿಷಗಳ ಕಾಲ ಮಾತ್ರ ಈ ರೀತಿ ಮೇಲೆಗಡೆ ಇಟ್ಟಿರೋ ಭಾರವನ್ನು ಮಾತ್ರ ತೆಗಿಯಕ್ ಹೋಗ್ಬೇಡಿ. ಒಂದು 15 ನಿಮಿಷ ವೇಟ್ ಮಾಡಿ. ನೋಡಿ ಸ್ನೇಹಿತರೆ, 5 ನಿಮಿಷ ಆದ್ಮೇಲೆ ನಾನು ಇದನ್ನ ಆಫ್ ಮಾಡ್ತಾ ಇದ್ದೀನಿ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಟೊಮೊಟೊ ಬಾತ್ ಮಾಡಿದ್ದೇವೆ, ದಮ್ ಕಟ್ಟಿದ್ದೇವೆ. ಈಗ ದಮ್ ಹೊಡೆಯುವ ಸಮಯ ಬಂದಿದೆ. ಈಗ ಆದಷ್ಟು ಸಮಯ ಈಗ ಹೇಳ್ತೀವಲ್ವಾ, ನಾವ್ ಇಲ್ಲಿ ಬಾತ್ ಮೇಲೆ ಯಾವ ರೀತಿ ಬಾರಿ ಇಟ್ಟಿದೀವಿ ಅದನ್ನ 15 ನಿಮಿಷ ಆಗ್ಬೋದು, 20 ನಿಮಿಷ ಆಗ್ಬೋದು, ನಿಮ್ಗೆ ಸಮಯ ತೋರ ಅರ್ಧ ಗಂಟೆ ಬಿಟ್ಟೆ ಇಡಿ. ಅರ್ಧ ಗಂಟೆ ಆದ್ಮೇಲೆನೆ ತೆಗೀರಿ. ಯಾಕೆಂತಂದ್ರೆ ನಾವು ಜಾಸ್ತಿ ಬಾತ್ ಮಾಡಿದಾಗ ಆದಷ್ಟು ಎಷ್ಟು ರೀತಿ ದಮ್ಮಲ್ಲಿ ಎಷ್ಟು ಸಮಯ ನೀವು ಕೊಡ್ತೀರೋ ತುಂಬಾನೇ ಅನ್ನ ತುಂಬಾ ಅದ್ದೂರಿಯಾಗಿ, ತುಂಬಾ ಅದ್ಭುತವಾಗಿ, ಅಮೋಘವಾಗಿ ರೈಸ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವೇನ್ ಹೇಳ್ತಾ ಇದೀವಿ, ಈಗ ಇದ್ರ ಮೇಲಿರೋ ಭಾರನ ನಾವು ತೆಗಿತಾ ಇದೀವಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ. ಯಾವ ರೀತಿ ಬಂದಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀವಿ. ಈಗ ಇದನ್ನ ಭಾರವನ್ನ ತೆಗೆದು ಸೈಡ್ ಮಾಡೋಣ. ನೋಡಿ ಸ್ನೇಹಿತರೆ, ಈಗ ಇದನ್ನ ಶಿಫ್ಟ್ ಮಾಡ್ಕೊಳ್ಳೋಣ ಅಲ್ಲಿಗೆ, ಬನ್ನಿ. ನೋಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಬಂದಿದೆ. ಬ್ರೋ ಹತ್ರದಲ್ಲಿ ತೋರಿಸ್ಬಿಡು ಬ್ರೋ, ಯಾವ ರೀತಿ ಬಂದಿದೆ ಅಂತ. ನೋಡ್ಬೋದು ಸ್ನೇಹಿತರೆ, ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಯಾವ ರೀತಿ ಬಂದಿದೆ ಅನ್ನೋದ. ಈಗ ದಮ್ ಹೊಡಿತೀವಿ. ಮೇಲಿಂದ ಕೆಳಕ್ಕೆ ಒಮ್ಮೆ ಪಟಾಯಿಸಿ. ನೋಡ್ಬೋದು ಸ್ನೇಹಿತರೆ, ಟೊಮೊಟೊ ಬಾತ್ ಹೆಸರು ಒಂದೇ ತರ ಆಗ್ಬೋದು, ಮಾಡೋ ರೀತಿ ನೂರಾರು ತರಗಳಿವೆ. ಆದ್ರೆ ಇದು ನಮ್ಮ ಹೋಟೆಲ್ ಸ್ಟೈಲಿನಲ್ಲಿ ನಾವು ಟೊಮೊಟೊ ಬಾತ್ ಮಾಡೋದು ತೋರಿಸಿದೀವಿ. ತುಂಬಾನೇ ಅದ್ಧೂರಿಯಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಲಿ, ಲೈಕ್ ಅಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಈ ಸದ್ಯಕ್ಕೆ ನಾವು ಹೋಗಿ ಬರ್ತೀವಿ. ಈಗ ನಾವು ಮಾಡಾಗಿದೆ, ನೆಕ್ಸ್ಟ್ ನೀವು ಕೂಡ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸದ್ಯಕ್ಕೆ ನಾವು ಹೋಗಿ ಬರ್ತೀವಿ. ಟಾಟಾ, ಬಾಯ್ ಬಾಯ್.